ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಮಾರ್ಗ ಇಲ್ಲದ ಸ್ಥಳದಲ್ಲಿ ದೇವರು ನಿನಗಾಗಿ ಮಾರ್ಗಗಳನ್ನು ತೆರೆಯುವರು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ನೇ ವಚನ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಒಂದು ಅದ್ಭುತವಾದ, ನಮ್ಮ ಯೋಚನೆಗೆ ಮಿಲುಕದ ಒಂದು ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನೋಡ್ರಿ, ಅರಣ್ಯದಲ್ಲಿ ಮಾರ್ಗ ಏರ್ಪಡಿಸಲು ಆಗುವುದಿಲ್ಲ, ಅಡವಿಯಲ್ಲಿ ನದಿಗಳನ್ನು ಹರಿಸಲು ಸಾಧ್ಯವಿಲ್ಲ. ಆದರೆ ದೇವರು ಅಸಾಧ್ಯವಾದ ಸಂಗತಿಯ ಮಧ್ಯದಲ್ಲಿ ದೇವರು ಹೇಳುತ್ತಿದ್ದಾರೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಯಾವುದು ಆಗುವುದಿಲ್ಲವೋ, ಯಾವುದು ನಡೆಯುವುದಿಲ್ಲವೋ ಅದರ ಮಧ್ಯದಲ್ಲಿ ಮಕ್ಕಳಿಗೆ ದೇವರು ಒಂದು ಅದ್ಭುತ ಮಾಡಲು ಶಕ್ತರಾಗಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ನಮಗಾಗಿ ಇಟ್ಟಿರುವಂಥದ್ದು ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲಂತೆ. ನೋಡ್ರಿ, ಎಂಥ ಅದ್ಭುತವಾದ ದೇವರು ನಮ್ಮೊಂದಿಗೆ ಇದ್ದಾರೆ. ಮಹಾವೀರ ಅಲೆಕ್ಸಾಂಡರ್ ಕುರಿತು ಇತಿಹಾಸದಲ್ಲಿ ಓದದೇ ಇರುವವರು ಯಾರೂ ಇರಲು ಸಾಧ್ಯವಿಲ್ಲ. ತನ್ನ ಯೌವನ ಪ್ರಾಯದಲ್ಲಿ ಇಡೀ ಪ್ರಪಂಚವನ್ನೇ ಗೆದ್ದ ಅರಸನು, ಲೋಕವೇ ತನ್ನ ಕಾಲಿನ ಕೆಳಗೆ ತರಬೇಕೆಂದು ಹೋರಾಟ ನಡೆಸಿದವನು. 10 ವರ್ಷಗಳಲ್ಲಿ ಲೋಕದ ಕೆಲವು ಭಾಗಗಳನ್ನು ಜಯಿಸಿಕೊಂಡೇ ಬರುತ್ತಿದ್ದನು. ಆ ರೀತಿ ಅವನು ಜಯಿಸಿಕೊಂಡು ಬರುವಾಗ ಒಂದೊಂದು ದೇಶದಲ್ಲಿ ಮಾತನಾಡುವ ಭಾಷೆಯನ್ನು ಕುರಿತು, ಅದರ ಸಂಸ್ಕೃತಿಗಳನ್ನು ಕುರಿತು ಏನು ಮಾಡುವುದೆಂಬುದಾಗಿ ಯೋಚನೆ ಮಾಡುತ್ತಿದ್ದನು. ಏಕೆಂದರೆ ಅವನು ಜಯ ಹೊಂದಿದ ದೇಶಗಳಲ್ಲಿ ಯಾವ ಭಾಷೆಯಲ್ಲಿ ಮಾತನಾಡುವರು, ಹೇಗೆ ಹೋಗುವರು ಎಂಬುದಾಗಿ ಯೋಚಿಸುತ್ತಾ ಇದ್ದನು. ಅವನು ಗ್ರೀಕ್ ಭಾಷೆ ಸಂಸ್ಕೃತಿಗಳನ್ನು ಅವನು ಗೆದ್ದ ದೇಶಗಳಲ್ಲಿ ಕಲಿಸಿಕೊಡಲು ಆರಂಭಿಸಿದನು. ಅಲೆಕ್ಸಾಂಡರ್ ಸ್ವಾರ್ಥನಾಗಿ ಜೀವಿಸಿದರೂ ಕೂಡ ಅವನ ಈ ಕೆಲಸಗಳು ದೇವರಿಂದ ನೇಮಿಸಲ್ಪಟ್ಟಿತ್ತು ಎಂದು ಅಲೆಕ್ಸಾಂಡರ್ಗೆ ಗೊತ್ತಿರಲಿಲ್ಲ. ಅವನು ತಾನು ಲೋಕವನ್ನು ಜಯಿಸಿ ಎಲ್ಲರನ್ನ ತನ್ನ ಕಾಲಿನ ಅಡಿಯಲ್ಲಿ ತರಬೇಕೆಂಬುದಾಗಿ ಎನಿಸಿಕೊಂಡಿದ್ದನು. ತನ್ನ ಯೋಜನೆಯಂತೆ ಅವನು ಗ್ರೀಕ್ ಭಾಷೆಯನ್ನು ಕಲಿಸಿಕೊಡಲು ವ್ಯವಸ್ಥೆ ಮಾಡಿ ಜಯ ಗಳಿಸಿದ ಸ್ಥಳದಲ್ಲಿ ಕೆಲವರನ್ನು ಇಟ್ಟು ಗ್ರೀಕ್ ಭಾಷೆಯನ್ನು ಕಲಿಸಿಕೊಟ್ಟನು. ಜನರು ಗ್ರೀಕ್ ಭಾಷೆಯನ್ನು ಅಧ್ಯಯನವನ್ನು ಆರಂಭಿಸಿದರು. ಇದರಿಂದ ತಾನು ಹೋಗುವ ಸ್ಥಳಗಳೆಲ್ಲ ಗ್ರೀಕ್ ಭಾಷೆಯಲ್ಲೇ ಎಲ್ಲರೂ ಮಾತನಾಡಬೇಕು ಎಂಬುದು ಅವನ ಯೋಜನೆಯಾಗಿತ್ತು. ಮಾತ್ರವಲ್ಲ, ಆ ದೇಶಗಳಲ್ಲಿ ಮುಖ್ಯ ರಸ್ತೆಗಳನ್ನು ಮಾಡಲು ಆರಂಭಿಸಿದನು. ತಾನು ಪ್ರಯಾಣ ಮಾಡುವಾಗ ತನಗೆ ಅನುಕೂಲವಾಗಿ ಇರಬೇಕೆಂಬುದಾಗಿ ಕಾಡಿನ ಮರಗಳನ್ನು ಕತ್ತರಿಸಿ ಒಂದು ದೇಶದಿಂದ ಇತರ ದೇಶಕ್ಕೆ ಹೋಗುವ ರಸ್ತೆಗಳನ್ನು ಏರ್ಪಡಿಸಲು ಆರಂಭಿಸಿದನು. ಅವನು ತಾನು ಲಾಭ ಗಳಿಸಬೇಕೆಂಬ ಉದ್ದೇಶದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡಿದನು. ಆದರೆ ಸರ್ವಶಕ್ತನಾದ ನಮ್ಮ ದೇವರು ಅವುಗಳ ಕುರಿತು ಬೇರೆ ಯೋಜನೆ ಇಟ್ಟಿದ್ದರು. ಅವನು ತನ್ನ 33ನೇ ವಯಸ್ಸಿನಲ್ಲಿ ತಾನು ಸಾಯುವುದಕ್ಕಿಂತ ಮುಂಚೆ ಲೋಕದಾದ್ಯಂತ ಸುವಾರ್ತೆ ಹರಡಲು 2 ಪ್ರಾಮುಖ್ಯವಾದ ಕಾರ್ಯಗಳನ್ನು ಅವನ ಮೂಲಕ ದೇವರು ಮಾಡಿಸಿದರು. ಒಂದು ಭಾಷೆ, ಇನ್ನೊಂದು ದೇಶಗಳಿಗೆ ಹೋಗುವಂಥ ಸರಿಯಾದ ರಸ್ತೆಗಳು. ಈ 2 ಸಂಗತಿಗಳು ಯೇಸುಸ್ವಾಮಿ ಭೂಮಿಗೆ ಬಂದಾಗ, ಮೆಸ್ಸಿಯನಾಗಿ ಆಗಮಿಸಿದಾಗ ಈ 2 ಕಾರ್ಯಗಳು ದೇವರ ರಾಜ್ಯಕ್ಕೆ ಬಹಳ ಅನುಕೂಲವಾಗಿತ್ತು. ಸುವಾರ್ತೆಯನ್ನು ಸಾರುವುದಕ್ಕೆ ಅನುಕೂಲವಾಗಿತ್ತು. ಅಲೆಕ್ಸಾಂಡರ್ ತಾನು ಮಾಡಿದ ಈ ಕಾರ್ಯಗಳು ಯಾವುದಕ್ಕಾಗಿ ಮಾಡಿದೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಈ ಲೋಕದಲ್ಲಿ ಮಾಡಬೇಕಾದಂಥ ಸಂಗತಿಗಳನ್ನು ಮಾಡುವುದಕ್ಕೆ ಒಂದು ಪ್ಲ್ಯಾನ್ ಹಾಕಿ ಎಲ್ಲ ಸಂಗತಿಗಳನ್ನು ಸ್ತೋತ್ರ ಅನುಕೂಲವಾಗಿ ದೇವರು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಸ್ತೋತ್ರ ಯಾವುದೇ ಸಂಗತಿಗಳಿರಲಿ, ಸಮಸ್ಯೆಗಳಿರಲಿ, ಸವಾಲು
ಸಾಲುಗಳಿರಲಿ. ಅರಣ್ಯದಲ್ಲಿ ಮಾರ್ಗ ಏರ್ಪಡಿಸಿ, ಅಡವಿಗಳಲ್ಲಿ ನದಿಗಳನ್ನು ಹರಿಸಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಏನು ಇಲ್ಲದೆ ಇರುವ ಸ್ಥಿತಿಯಲ್ಲಿ ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರು. ಮರುಭೂಮಿಯಲ್ಲಿ ಮಾರ್ಗವನ್ನು ಎದುರು ನೋಡಲು ಸಾಧ್ಯವೇ ಇಲ್ಲ. ಎಲ್ಲಿ ನೋಡಿದರೂ ಮರಳಿರುತ್ತದೆ. ಅಲ್ಲಿ ಟಾರ್ ಹಾಕಿ ರಸ್ತೆ ಮಾರ್ಗಗಳನ್ನು ಏರ್ಪಡಿಸಲು ಸಾಧ್ಯವಿಲ್ಲ. ಆದರೆ ನಮಗಾಗಿ ಕರ್ತನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸುವನು. ಓ ಸ್ತೋತ್ರ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು. ಹಲ್ಲೆಲೂಯಾ. ಹಾಗಿರೋದಾದರೆ ಈ ದಿನ ನಾವು ದೇವರನ್ನ ನಂಬೋಣ. ಕರ್ತನೆ, ನನ್ನ ಜೀವಿತದಲ್ಲಿ ಕೂಡ ಬರುಡಾದಂಥ ಶೂನ್ಯವಾದ ನನ್ನ ಜೀವಿತವನ್ನು ನೀವು ಬ್ಲೆಸ್ ಮಾಡಿರಿ. ಮಾರ್ಗ ಇಲ್ಲದ ಸ್ಥಳದಲ್ಲಿ ಮಾರ್ಗವನ್ನು ತೋರಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅದ್ಭುತವಾದ ಈ ದಿನಕ್ಕಾಗಿ ಸ್ತೋತ್ರ. ಕರ್ತನೆ, ನೀವು ಮಾರ್ಗ ಇಲ್ಲದ ಸ್ಥಳಗಳಲ್ಲಿ ಮಾರ್ಗಗಳನ್ನು ಉಂಟು ಮಾಡುವ ದೇವರು ಸ್ವಾಮಿ. ಅರಣ್ಯದಲ್ಲಿ ಮಾರ್ಗಗಳನ್ನು ಉಂಟು ಮಾಡುವ ದೇವರು, ಅಡವಿಯಲ್ಲಿ ನದಿಗಳನ್ನು ಹರಿಸುವಂತೆ ಮಾಡುವ ದೇವರು. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವವರ ಜೀವನದಲ್ಲಿ ಕೂಡ ದೇವರೇ ಒಂದು ಮಾರ್ಗಕ್ಕಾಗಿ, ಒಂದು ಅದ್ಭುತಕ್ಕಾಗಿ ಕಾದಿರುವುದಾದರೆ ನಿನ್ನ ನಾಮದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಾರ್ಗ ಇಲ್ಲದ ಸ್ಥಳದಲ್ಲಿ ನಿನ್ನ ಮಕ್ಕಳಿಗೋಸ್ಕರವಾಗಿ ಮಾರ್ಗ ತೆರೆಯಲಿ. ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಜೀವಿತದಲ್ಲಿ ಮಾರ್ಗ ಇಲ್ಲದ ಸ್ಥಳದಲ್ಲಿ ಮಾರ್ಗವನ್ನು ಉಂಟು ಮಾಡಿ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಕರ್ತನನ್ನು ನಂಬರಿ, ದೇವರನ್ನ ಆತುಕೊಳ್ಳ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.